ಜೇವರ್ಗಿ ತಾಲೂಕಿನ ನೆದಲ್ಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಇಂತಾಜ್ ಮಮದಾಪುರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ ಘಟನೆಯನ್ನು ಖಂಡಿಸಿ ಇಂದು ಜೇವರ್ಗಿ ತಾಲೂಕು ನೌಕರರ ಸಂಘದ ವತಿಯಿಂದ ತಾಲೂಕು ಆಡಳಿತ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಮಾರ್ಚ್ 6ರಂದು ಕರ್ತವ್ಯದಲ್ಲಿದ್ದ ವೇಳೆ ಬಿಲಡ್ ಗ್ರಾಮದ ನಿಂಗಣ್ಣ ಎಂಬಾತ ಮೊಬೈಲ್ ಕರೆ ಮೂಲಕ ಅವಾಚ್ಯವಾಗಿ ನಿಂದಿಸಿ ಕೊಲೆ ಬೆದರಿಕೆ ಹಾಕಿರುವುದಾಗಿ ಆರೋಪಿಸಲಾಗಿದೆ. ಈ ಕುರಿತು ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರತಿಭಟನೆಯ ಬಳಿಕ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿ ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ನೌಕರರ ಸಂಘ ಆಗ್ರಹಿಸಿದೆ. ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಕರ್ತವ್ಯ ನಿರ್ವಹಿಸಬೇಕಾದ್ರೆ ಎಂಥ ಪರಿಸ್ಥಿತಿಗಳನ್ನು ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಹೊರಗಿನಿಂದ ಬಂದು ನಾವೇನು ಅವ್ನ ಮನೆಗೆ ಜೀತಕ್ಕಿದ್ದೀವಿ ಅನ್ನೋ ಒಂದು ಲೆಕ್ಕಕ್ಕೆ ಸರ್ಕಾರಿ ನೌಕರರ ಸಂಘಕ್ಕೆ ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ 5ನೇ ತಾರೀಕಿನ ದಿನ ನಾನು ಕರ್ತವ್ಯದಲ್ಲಿದ್ದಾಗ ಹಿಪ್ಪೂರು SN ಗ್ರಾಮದಲ್ಲಿ ನಾನು ಗ್ರಾಮ ಸಭೆ ಮಾಡಲಿಕ್ಕೆ ಹೋದಾಗ ಆ ವ್ಯಕ್ತಿ ನನಗೆ 10 ಗಂಟೆ 26 ನಿಮಿಷಕ್ಕೆ ನನಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಮತ್ತು ನನಗೆ ಕೊಲೆ ಬೆದರಿಕೆಯನ್ನು ಕೂಡ ಅವರು ಹಾಕಿದ್ದಾರೆ. ನಿನ್ನ ಖಲಾಸ್ ಮಾಡ್ತೀನಿ, ಮರ್ಡರ್ ಮಾಡ್ತೀನಿ, ಆಮೇಲೆ ನಿನ್ನ ವಂಶವನ್ನು ಸರ್ವಂಶ ಮಾಡ್ತೀನಿ, ಆಮೇಲೆ ನೀನೇನಾದರೂ FIR ಮಾಡಲಿಕ್ಕೆ ಹೋದರೆ ನೀನು ಪೊಲೀಸ್ ಸ್ಟೇಷನ್ದಿಂದನೇ ಹೊರಗಡೆ ಬರೋದಿಲ್ಲ ಅಂತಕ್ಕಂಥ ಒಂದು ಜೀವ ಬೆದರಿಕೆಯನ್ನು ಅವ್ರು ನನಗೆ ಹಾಕಿದ್ದಾರೆ ಸರ್. ಅವರು 26ನೇ ತಾರೀಕಿಗೆ ನೆದಲ್ಗಿ ಗ್ರಾಮ ಪಂಚಾಯತಿಗೆ ಒಂದು ಖರೀದಿ ಪತ್ರವನ್ನು ತೆಗೆದುಕೊಂಡು ಬಂದಿರ್ತಾರೆ ಸರ್. ಅದಕ್ಕೆ ನಾವು ಅವರಿಗೆ ರಿಸೀವ್ಡನ್ನು ಕೂಡ ಕೊಟ್ಟಿರ್ತೀವಿ. ತದನಂತರದಲ್ಲಿ ನಮ್ಮಲ್ಲಿ ಈಗ ಗ್ರಾಮ ಪಂಚಾಯತಿಯಲ್ಲಿ ಆಡಳಿತ ಒಂದು ಸದಸ್ಯರು ಇರದೇ ಇದ್ದ ಕಾರಣ ಆಡಳಿತಾಧಿಕಾರಿಗಳು ನೇಮಕ ಮಾಡ್ಯಾರ. ಇನ್ನೂವರೆಗೂ ಕೂಡ ನಮ್ಮಲ್ಲಿ ಆಡಳಿತಾಧಿಕಾರಿಗಳು ಬಂದು ಜಾಯಿನ್ ಆಗದೇ ಇದ್ದ ಕಾರಣ ಅವರು ಆಡಳಿತಾಧಿಕಾರಿಗಳು ಬಂದು ಜಾಯಿನ್ ಆದ ನಂತರ ನಾವು ಒಂದು ಸಭೆಯನ್ನು ಮಾಡಿ ಅದನ್ನು ಪ್ರೊಸೀಡಿಂಗನ್ನು ಮಾಡಿ ನಿಮ್ಗೆ ಒದಗಿಸ್ತೀವಿ ಅಂತ ಹೇಳಿದಾಗ ಅವ್ರು ನನಗೆ ಈ ರೀತಿ ಜೀವ ಬೆದರಿಕೆಯನ್ನು ಹಾಕಿ ಅವಾಚ್ಯ ಶಬ್ದಗಳಿಂದ ನನ್ನ ನಿಂದನೆ ಮಾಡ್ತಾರೆ. ನೀವು ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀವಿ ಸರ್. ನೆಲೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನೆ 5 ಗಂಟೆ 45 ನಿಮಿಷಕ್ಕೆ FIR ಕೂಡ ನಾನು ಮಾಡಿದ್ದೀನಿ ಸರ್. ಅವ್ರನ್ನ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಬಟ್ ಇನ್ನೂವರೆಗೂ ಕೂಡ 5 ಗಂಟೆ 45 ನಿಮಿಷಕ್ಕೆ ನಾವು FIR ಮಾಡಿದರೂ ಕೂಡ ಇನ್ನೂವರೆಗೂ ಕೂಡ ಬಂಧನ ಆಗಿಲ್ಲ. ಮಾಡ್ತೀವಿ ಮೇಡಮ್ ಅಂತ ಹೇಳಿದ್ದಾರೆ ಸರ್. ಸೋದರಿ ಇಂತಿಯಾಜ್ ಮಮದಾಪುರ್ ಮೇಲೆ ಏನು ಒಬ್ಬ ಆರೋಪಿ ನಿಂಗಣ್ಣ ಎಂಬ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ. ಅದರ ಸಲುವಾಗಿ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಬಿಜಾಪುರ ಸರ್ಕಲ್ನಿಂದ ಸುಮಾರು 200-300 ಜನ ಹೋರಾಟವನ್ನು ಮಾಡುತ್ತಾ ಈಗ ಮಾನ್ಯ ತಹಸೀಲ್ದಾರಲ್ಲಿ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಒಂದು ವೇಳೆ ಈ ವ್ಯಕ್ತಿಯನ್ನು ಕೂಡಲೇ ಬಂಧಿಸಿ ಶಿಸ್ತಿನ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂಬರುವ ದಿನಗಳಲ್ಲಿ ನಾವು ನೌಕರರೆಲ್ಲ ಕೂಡಿಕೊಂಡು ನೌಕರರ ಸಂಘದ ಜೊತೆ ಇಷ್ಟಲ್ಲದೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಗಮನಕ್ಕೆ ತರ್ತೀವಿ, ಮಾನ್ಯ CS ಷಡಕ್ಷರಿಗೂ ಗಮನಕ್ಕೆ ತರ್ತೀವಿ, ಅಷ್ಟೇ ಅಲ್ಲದೆ ಜಿಲ್ಲಾಧ್ಯಕ್ಷರು ಕೂಡ ಗಮನಕ್ಕೆ ತರ್ತೀವಿ. ತಂದು ಒಂದು ವೇಳೆ ಅತಿ ಶೀಘ್ರದಲ್ಲೇ ಏನು ಮಾನ್ಯರು ಹೇಳಿದ್ದಾರೆ ತಹಸೀಲ್ದಾರರು 8 ದಿನದಾಗ ಅವನ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಮುಂಬರುವ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ತಹಸೀಲ್ ಆವರಣದ ಎದುರು ಟೆಂಟ್ ಹೊಡೆದು ನಾವು ಒಂದು ಅನಿರ್ದಿಷ್ಟವರೆಗೆ ಅವ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳುವವರೆಗೆ ಅವನ ಅಪರಾಧಿಯನ್ನು ಬಂಧಿಸುವವರೆಗೆ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಒಂದು ಹೋರಾಟದ ಮೂಲಕ ನಮ್ಮ ಸೋದರಿಗೆ ನಾವು ಎಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತಿರ್ತೀವಿ. ಯಾಕಂದರೆ ಇವತ್ತು ನನ್ನ ಸೋದರಿ ಮೇಲೆ ಆಗಿರ್ಬೋದು, ನಾಳೆ ನನ್ನ ಕುಟುಂಬದ ಮೇಲೆ ಆಗ್ತದೆ, ನನ್ನ ಮಕ್ಕಳ ಮೇಲೆ ಆಗ್ತದೆ. ಬೇಡ, ಇವತ್ತು ಮಾಮೂಲಿ ಒಬ್ಬ ಪ್ಯೂ ಇರ್ತಾರೆ, ಡ್ರೈವರ್ ಇರ್ತಾರೆ, ಅದ್ರ ಜೊತೆಗೆ ಹಿಡ್ಕೊಂಡು DC ವರೆಗೂ ಇರ್ತಾರೆ. ಯಾರ ಮೇಲೂ ಕೂಡ ಹಲ್ಲೆ ಮಾಡ್ಬೋದು. ಎಲ್ಲರೂ ಕೂಡ ನಾವು ನೌಕರರೇ, ಯಾರು ಮೇಲಿಲ್ಲ ಕೀಳಿಲ್ಲ, ಎಲ್ಲರೂ ನೌಕರರು. ಅದಕ್ಕೆ ಈ ಒಂದು ವಿಷಯದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೋದರಿಗೆ ನ್ಯಾಯ ಸಿಗುವವರೆಗೂ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಬಯಸ್ತೀನಿ ಬಂಧುಗಳೇ.